ಶ್ರೀ ಗುರುಗಣಾಧಿಪತಯೇ ನಮಃ. ದೇವೇಂದ್ರನ ಮಗನಾಗಿ ಜನಿಸಿದೆ. ಜಯಂತ ಎಂಬುದು ನನ್ನ ಅಂಕಿತ ನಾಮ. ಈ ಸ್ವರ್ಗಲೋಕದಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಬಂದವನಿದ್ದೇನೆ. ಇಂದಿನ ದಿನ ನನ್ನ ತಂದೆಯವರೇ ಮಾಡಿದಂತಹ ಅಪ್ಪಣೆ, ಸುರರಾದ ನಾವೆಲ್ಲರೂ ಸೇರಿ ವಸಂತೋತ್ಸವವನ್ನು ಆಚರಿಸಬೇಕು ಎಂಬುದಾಗಿ. ವಸಂತನು ಋತುಗಳ ರಾಜ, ಆತನನ್ನು ಪೂಜಿಸುವುದೇ ವಸಂತೋತ್ಸವ. ಹಾಗಾಗಿ ತಡ ಮಾಡುವುದಲ್ಲ, ನಮ್ಮವರನ್ನ ಸೇರಿಕೊಂಡು ವಸಂತೋತ್ಸವವನ್ನು ಆಚರಿಸುವುದಕ್ಕಾಗಿ ನನ್ನ ಮನೆಗಿದ್ದರು. ಸುಲೋಚನರು ನನ್ನ ತಂದೆಯವರು ಹೇಳಿದಂತಹ ಮಾತು, ಮಗಳೇ ವಿದ್ಯುನ್ಮತಿ, ವಸಂತ ಕಾಲವಿದು. ನಿನ್ನ ಸಖಿಯರನ್ನು ಒಡಗೂಡಿಕೊಂಡು
ವನವಿಹಾರ ಜಲಕ್ರೀಡೆಗಾಗಿ ಹೋಗಿ ಬಾ ಎಂದಲ್ಲವೇ? ಇಂತಹ ಅವಕಾಶ ಸಿಗುವುದೇ ಅಪರೂಪ. ಹಾಗಾಗಿ ತಡ ಮಾಡದೆ ಸಖಿಯರನ್ನು ಕೂಡಿಕೊಂಡು ವನವಿಹಾರಕ್ಕೆ ತೇಳುತ್ತೇನೆ. ಸುವಾಸನೆಯನ್ನು ಹೊರಸೂಸುವುದು ಅಂತಹ ದೇಹಗಂಧ ನಿನ್ನದ್ದು. ಆದ್ದರಿಂದ ಓ ವಿಸರ್ಜಗಂಧಿನಿ ಎಂಬುದಾಗಿ ಕರೆದೆ. ಓ ಶಶಿಮುಖಿ, ಪೌರ್ಣಿಮೆಯ ಚಂದ್ರನ ಕಾಂತಿಯನ್ನು ನಿನ್ನ ಮೊಗದಲ್ಲಿ ನಾ ಕಂಡೆ. ನೀನು ಯಾರು? ನಿನ್ನ ಹೆತ್ತವರು ಯಾರು? ನಿನ್ನ ಶುಭ ನಾಮಧೇಯವೇನು? ರಮೆ ಉಮೆ ವಾಣಿರನ್ನು ಮೀರಿಸುವಂತಹ ಸೌಂದರ್ಯ ನಿನ್ನದು. ನಿನ್ನ ಕಂಡ ಕ್ಷಣ ನನ್ನ ಮನಸ್ಸು ವಿಚಲಿತವಾಗಿ ಹೋಯಿತು. ಆದ್ದರಿಂದ ಕೇಳುತ್ತಾ ಇದ್ದೇನೆ, ನಿನ್ನ ಪರಿಚಯವನ್ನು ಹೇಳುವೆ. ನನ್ನ ಪರಿಚಯ? ಹೌದು. ತಂದೆಯ ನನ್ನ ಹೆಸರು ವಿದ್ಯುನ್ಮತಿ ಎಂಬುದಾಗಿ. ಹೇಗೆ ಹೇಗೆ? ವಿದ್ಯುನ್ಮತಿ. ಓಹೋ, ವಸಂತ ಕಾಲವಲ್ಲವೇ? ಹೌದು. ಸಖಿಯರನ್ನು ಕೂಡಿಕೊಂಡು ಅಪ್ಪನ ಅಪ್ಪಣೆಯನ್ನು ಪಡೆದು ವನ ವಿಹಾರಕ್ಕಾಗಿ ಹಾಡುತ್ತಾ ಪಾಡುತ್ತಾ ಬಂದವರು. ಅವರು ಇಲ್ಲಿ ಎಲ್ಲೂ ಹೋದರು ಹೂವನ್ನರಸುತ್ತಾ. ಹೌದೇ? ಅದೆಲ್ಲ ಸರಿ, ನೀವು ಯಾರೆಂದು ತಿಳಿಯಲಿಲ್ಲ. ನನ್ನ ಪರಿಚಯವಾಗಲಿಲ್ಲವೇ? ತರುಣಿ, ತ್ರಿಲೋಕಾಧಿಪತಿಗಳಾದಂತಹ ದೇವೇಂದ್ರನ ಮೋಹದ ಕುವರ ನಾನು.
ಜಯಂತ ಎಂಬುದಾಗಿ ನನ್ನ ಹೆಸರು. ಹೌದೇ? ಹೌದು. ನಿನ್ನ ತಂದೆ ಸುರರಿಗೆ ಗಂಧರ್ವಗಳಿಗೆ ಅಧಿಪನಾಗಿದ್ದರು. ನನ್ನ ತಂದೆಯ ಆಣತಿಯಂತೆ ನಡೆಯುವವ. ಖಂಡಿತವಾಗಿಯೂ. ಓ ಕಾಮಿನಿ ಮಣಿ, ಕಾಮನು ನನ್ನನ್ನು ಸುಡುತ್ತಾ ಇದ್ದಾನೆ. ನನ್ನ ಮೈ ಮನಗಳು ತಂಪಾಗಬೇಕಾದರೆ ಒಮ್ಮೆ ನನ್ನನ್ನು ಗಾಢವಾಗಿ ಆಲಂಗಿಸಿದರೆ ಚಂದನ ಸ್ಪರ್ಶದಿಂದ ಮೈ ಮನ ತಂಪಾಗುವಂತೆ ನನ್ನ ಮನಸ್ಸಿನ ಉರಿಯೂ ಶಮನಗೊಳ್ಳುತ್ತದೆ. ಆದ್ದರಿಂದ ಕೇಳುತ್ತಾ ಇದ್ದೇನೆ, ಓ ವಿದ್ಯುನ್ಮತಿ, ನನ್ನನ್ನು ವರಿಸುವೆಯ? ನಿಮ್ಮ ಮನಸ್ಸಿನ ಅಭಿಪ್ರಾಯವನ್ನು ಹೇಳುವುದು ತಪ್ಪಲ್ಲ. ಆದರೆ ಏನು? ನೀವು ಸುರರು, ನಾವು ಗಂಧರ್ವರು. ಸುರರಿಗೂ ಗಂಧರ್ವರಿಗೂ ವಿವಾಹವಾದುದುಂಟೆ? ನನಗೆ ಗೊತ್ತಿಲ್ಲ. ಅದೇನೇ ಇರಲಿ, ಪಿತಾರಕ್ಷತೆ ಕೌಮಾರೆ ಅಂದರೆ ನನ್ನ ಅಭಿಪ್ರಾಯವನ್ನು ಹೇಳುವಂತಹ ಅವಕಾಶ ನನಗಿಲ್ಲ, ಆ ಹಕ್ಕು ನನಗಿಲ್ಲ. ಹಾಗಾಗಿ ನನ್ನ ಜನಕನಲ್ಲಿಗೆ ನೀವೇ ಕನ್ಯಾರ್ಥಿಯಾಗಿ ಬಂದು ಅವರು ಒಪ್ಪಿದರು ಎಂದಾದರೆ ನನಗೆ ಯಾವ ಅಭ್ಯಂತರವೂ ಇಲ್ಲ. ಸಂತೋಷವಾಗಿ ಒಪ್ಪಿಕೊಳ್ಳುತ್ತೇನೆ. ಶಹಬಾಷ್, ಮೆಚ್ಚಿದೆ. ನಿನ್ನ ಮಾತುಗಳನ್ನು ಕೇಳಿ ನಿನ್ನ ಬಗ್ಗೆ ಅಭಿಮಾನ ಗೌರವ ಹೆಚ್ಚಿಗೆ ಆಯಿತು. ಒಂದು ಪಕ್ಷ ನಾನು ಕೇಳಿದ ತಕ್ಷಣ ನಿನ್ನ ಸಮ್ಮತಿಯನ್ನು ನೀಡುತ್ತಿದ್ದರೆ ಈ ರೀತಿ ಅಭಿಮಾನ ಗೌರವ ಹೆಚ್ಚುತ್ತಿರಲಿಲ್ಲ. ಇರಲಿ, ಸಂತೋಷವಾಯಿತು. ನಾಳಿನ ದಿನವೇ ನಿಮ್ಮ ಮನೆಗೆ ಬರುತ್ತೇನೆ. ಖಂಡಿತವಾಗಿ. ಹಾಗಾದರೆ ತಡ ಮಾಡುವುದಲ್ಲ, ಆದಷ್ಟು ಬೇಗ ಗಂಧರ್ವ ಲೋಕವನ್ನು ಸೇರಿ ಇಲ್ಲಿಯ ಅಧಿಪತಿ ಸುಲೋಚನಾಖ್ಯ, ಹೆಸರಿಗೆ ತಕ್ಕಂತೆ ಒಳ್ಳೆಯ ಮನಸ್ಸುಳ್ಳವನು ಎಂಬ ಹಾಗೆ ಪ್ರಜಾ ಪರಿವಾರವನ್ನು ಪರಿಪಾಲಿಸುತ್ತಾ ಬಂದವನಿದ್ದೇನೆ. ನನಗೊಬ್ಬಳು ಮಗಳಿದ್ದಾಳೆ, ವಿದ್ಯುನ್ಮತಿ ಎಂಬುದಾಗಿ ಆಕೆಯ ಹೆಸರು. ತಂದೆಯ ಆಜ್ಞೆಯನ್ನು ಎಂದೂ ಮೀರುವವಳಲ್ಲ. ಒಲಗಸ್ತನಾದ ಸಂದರ್ಭ ಯಾರಲ್ಲಿ ಗಂಧರ್ವರಾಜನು ಹೊರಗೆ ಬಂದೀಕ್ಷಿಸಿದನು. ಸುರಪಂಜಗೆ ಪಡೆಯುತ್ತ ಮನ್ನಿದೆ ಕರೆದು ತಂದು ನಮಸ್ಕಾರ. ಗಂಧರ್ವಲೋಕದ ಆತಿಥ್ಯವನ್ನು ಸ್ವೀಕರಿಸಬೇಕಯ್ಯ. ಅಯ್ಯ, ಸ್ವರ್ಗಲೋಕದಿಂದ ಇತ್ತ ಕಡೆಗೆ ಬಂದ ಕಾರಣವೇನೆಂದು ತಿಳಿಸಿದರೆ ನನ್ನಿಂದಾದ ಸಹಾಯವನ್ನು ಮಾಡುತ್ತೇನೆ. ಗಂಧರ್ವದೇಶ ಕೇಳು ಗಂಧರ್ವೇಶ ನೀನು, ನಾನು ಬೇಡುವ ವಚನವನ್ನು ಶೀಲಗುಣಾಢ್ಯನೆನ್ನದಿ ಸುರಜಾಲವೆಲ್ಲವ ಕೂಡಿ ಒದಗಿಳಿ ಕೈ ತಂದೆ. ಕೇಳು ಗಂಧರ್ವೇಶ ನೀನು. ಜಯಂತಕುಮಾರ, ನಾಡಿನಾದಂತಹ ನೀನು ನನ್ನ ಮಾತನ್ನು ಆಸಕ್ತಿಯಿಂದ ಕೇಳಬೇಕಯ್ಯ. ಸರಿ. ಸುರರಾದ ನಾವೆಲ್ಲರೂ ವಸಂತೋತ್ಸವವನ್ನು ಆಚರಿಸುವುದಕ್ಕಾಗಿ ನಂದನವನದಲ್ಲಿ ಸೇರಿದವರು. ಆ ಸಂದರ್ಭ ಒಬ್ಬಾಕಿ ತರುಣಿಯನ್ನು ನಾ ಕಂಡೆ. ಯಾರವಳು ಎಂಬುದಾಗಿ ವಿಚಾರಿಸಿದಾಗ ನಿನ್ನ ಮಗಳಾದಂತಹ ವಿದ್ಯುನ್ಮತಿ ಎಂಬುದಾಗಿ ತಿಳಿಯಿತು. ನನ್ನ ಮಗಳೇ? ಹೌದು. ಪರಸ್ಪರ ಪರಿಚಯವಾಯಿತು, ನಮ್ಮಲ್ಲಿ ಅನುರಾಗ ಮೂಡಿತು. ಶುದ್ಧ ಮನಸ್ಸಿನಿಂದಲೇ ಅವಳಲ್ಲಿ ತಿಳಿಸಿದೆ. ಅವಳ ಪ್ರತಿಕ್ರಿಯೆ ಹೇಗಿತ್ತು ಬಲ್ಲೆಯ? ಹೇಗಿತ್ತು? ಒಪ್ಪಿದರೆ ನನ್ನ ಸಮ್ಮತಿ ಇದೆ ಎಂಬುದಾಗಿ ಹೇಳಿದ್ದಾಳೆ. ಆದ್ದರಿಂದ ನಿನ್ನಲ್ಲಿಯೇ ಕೇಳುವುದಕ್ಕಾಗಿ ಬಂದವ ನಾನು. ಸುಲೋಚನಾ, ನೀನೆಷ್ಟು
ಭಾಗ್ಯಶಾಲಿ ನೋಡು. ಅದೇ ತಿಲೋಕಾಧಿಪತಿಗಳಂತಹ ಅವರ ಕುವರನೇ ನಿನ್ನ ಅಳಿಯನಾಗಿ ಬರುತ್ತಾ ಇದ್ದಾನೆ. ಏನು ನಿನ್ನ ನಿನ್ನಪ್ಪನಿಗೆ ಕೊಡಬೇಕಾದ ಗೌರವವನ್ನು ಗಂಧರ್ವಾಧಿಪತಿಯಾಗಿ ಹುಡುಗಾಟಿಕೆಯ ಮಾತು ಸುರರಿಗೆ ಕಚರರ ಕುವರಿಯ ಕೊಡುವುದು ಸರಿಯೇ ಕೊಡಲಾಗದು ನಡೆಯಿಲ್ಲ. ರೀತಿಯ ಮಾತು ಯಾರಿಗೆ ಬೇಕು? ಅಷ್ಟಕ್ಕೂ ನಮಗಿಂತ ಕನಿಷ್ಠರಾದವರಿಗೆ ಹೆಣ್ಣನ್ನು ಕೊಡುವುದು ತಪ್ಪು. ಅದರಲ್ಲಿ ನಾವು ನಿಮಗಿಂತ ಶ್ರೇಷ್ಠರು. ನಮಗಲ್ಲಿ ಹೆಣ್ಣನ್ನು ಕೊಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಒಳ್ಳೆಯ ಮಾತಿನ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಟ್ಟರೆ ಗೌರವದಿಂದ ಭಾವನವರೇ ಎಂದು ಕರೆಯುತ್ತೇನೆ. ಹೊರಟು ಕುಮಾರ, ಇಷ್ಟು ಮಾತನಾಡುವುದಕ್ಕೂ ಕಾರಣವಿದೆ. ಏನು? ಸುರಲೋಕದಲ್ಲಿರುವವರು ನೀವು. ಅಪ್ಸರೆಯರ ಸಾಂಗತ್ಯದಿಂದ ಹೆಣ್ಣು ಹುಚ್ಚು ಶುರುವಾಗಿದೆ. ಜಾರನೆಂಬುದಾಗಿ ತೆರೆದೆಯ ಅಲ್ಲದು ಮತ್ತೆ ಶೂರದ ನಡೆದು ತೋರಿಸ್ತಾರೆ. ನನ್ನಿಂದ ಸೋತವನಿದ್ದೀಯ. ಯಾರಲ್ಲಿ ಇದನ್ನು ಕಟ್ಟಿ ಸೆರೆ ಬಿಡಿಸಲು ಯಾರು ಬರ್ತಾರೆ? ದುರುಳ ಮೂಲಕ ಜನರನ್ನು ಢೋಲಕದೊಳು ಎಸೆದಿದ್ದ ಮಾಯಾಪುರಕ್ಕೆ ಯಾರೆಂದು ಕೇಳಿದ್ದೀರಿ? ಕಾಲದಂತ ಕೇಳಿದ್ದೇವೆ. ಬಂದಂತ ಅನೇಕ ವಿಧಳಾಳಿಸಬೇಕು. ನಿನ್ನ ಅನುಗ್ರಹವೇ ಕಾರಣವಲ್ಲದೆ ಬೇರೇನೂ ಇಲ್ಲ. ಈ ವಿದ್ಯಾಂಚಲದ ಮಾಯಾಪುರದಲ್ಲಿ ಅತಿ ವೈಭವದಿಂದ ಮೆರೆಯುತ್ತಿದ್ದ ನನ್ನ ತಂದೆ ಮೂಲಕಾಗ್ರನ ಕಾಲ ನಂತರ ಅಧಿಕಾರ ನನ್ನ ಪಾಲಿಗೆ ಬಂತು. ನಿತ್ಯವೂ ದುರ್ಗೆಯನ್ನು ಅರ್ಚಿಸಿ
ಓಲಗಕ್ಕೆ ಬರುವುದು ನನ್ನ ಪದ್ಧತಿ. ನಮ್ಮವರ ಯೋಗಕ್ಷೇಮವನ್ನು ವಿಚಾರಿಸುವುದಲ್ಲದೆ ಯಾರು ಬರುತ್ತಿರುವುದು? ಜಯ ನಮೋ ನಾರಾಯಣ ಜಯ ನಮೋ ನಾರಾಯಣ 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 ನಾರದರ ಆಗಮನ ಭಕ್ತಿಯಿಂದ ಶಿರವಾಗಿ ವಂದಿಸಿಕೊಂಡಿದ್ದೆ. ಹೀಗೆ ಬನ್ನಿ ಸ್ವಾಮಿ. ನಮ್ಮ ಪಾದ ಸ್ಪರ್ಶದಿಂದ ನಮ್ಮ ಪುರವೇ ಪಾವನವಾಯಿತು. ತಾವು ಕಾರಣವಿಲ್ಲದೆ ಎಲ್ಲಿಗೂ ಕಾಲಿಡುವವರಲ್ಲ. ತಮ್ಮ ಆಗಮನದ ಕಾರಣವನ್ನು ಕೇಳಬಹುದೇ? ಕೇಳು ರಾಕ್ಷಸ ಸಾರ್ವಭೌಮಕನೇ ನಾನು ಬೀಳುವೆ ಶೂಲಿ ಭಕ್ತ ಗಣಿ ಗುಣಮಣಿ ಕಾಲನಾದರೂ ನಿನ್ನ ವಿಕ್ರಮ ಬೇಳಿಗೆಗೆ ನಡುಗಿ ಬೊಮ್ಮನು ಕೇಳು ಬಲನೆ ನನ್ನ ಜನಗನು ಮೂಲಕಾಸುರ ನೆನ್ನುವ ಶೂರನು ಅಯ್ಯೋ ಅಯ್ಯ ಕಾಲಜಂಗ, ಸ್ವಾಮಿ ನೀನು ಅಸುರ ಕುಲ ಪ್ರದೀಪ, ಸಾರ್ವಭೌಮ, ಶೂಲಿಯ ಸದ್ಭಕ್ತ, ದೇವಿಯ ಆರಾಧಕ. ನಿಜ. ಆ ಕಾಲಪುರುಷನೇ ನಿನ್ನ ಪೌರುಷಕ್ಕೆ ಅರ್ಜುವನು. ಹರಿಭಯಂಕರ ನೆನೆಸಿಕೊಂಡ ಮೂಲಕಾಸುರನ ಪುತ್ರ ನೀನು. ಹೌದು. ದುರದ್ರೂಪಿಯೂ ಹೌದು. ಸಕಲ ಐಶ್ವರ್ಯ ಸಂಪನ್ನ, ಉತ್ತಮ ರತ್ನಗಳನ್ನೆಲ್ಲ ಸಂಗ್ರಹಿಸಿಕೊಂಡಿದ್ದೀಯ. ನಿಜ. ಕಾಲಜಂಗ ಸ್ವಾಮಿ, ಆದರೆ ಒಂದು ಕೊರತೆಯನ್ನು ಕಾಣುತ್ತಿದ್ದೇನೆ. ಏನು ಸ್ವಾಮಿ ಅದು? ಸ್ತ್ರೀ ರತ್ನದ ಕೊರತೆ. ಓಹೋ. ಅದೊಂದು ಈ ಸಂಪದಕ್ಕೆ ಸೇರಿದರೆ ನೀನು ಪರಿಪೂರ್ಣನಾಗುವೆ. ಆ ಕಾರಣವನ್ನು ತಿಳಿಯಲೆಂದೇ ಬಂದೆ ನಾನು. ನೀವು ಹೇಳಿದ್ದು ಸತ್ಯವೇ ಇದೆ. ಆದರೆ ಯೋಗ್ಯವಾದ ಕನ್ಯಾರತ್ನವೆಲ್ಲಿದೆ ಅದು ಗೊತ್ತಿಲ್ಲವಲ್ಲ ಸ್ವಾಮಿ. ನಾನು ತಿಳಿಸುತ್ತೇನೆ. ಅಯ್ಯ ರಾಕ್ಷಸೇಂದ್ರ, ಸ್ವಾಮಿ, ಗಂಧರ್ವ ಲೋಕದ ರಸ ಸುಲೋಚನನ ಮಗಳು ವಿದ್ಯುನ್ಮತಿ. ಆಕೆಯ ಸೌಂದರ್ಯವು ರತಿ, ರಮೆ, ಉಮೆ, ವಾಣಿಯರನ್ನೂ ಮೀರಿಸುವಂತಹದ್ದು. ಓಹೋ. ಆಕೆಯನ್ನು ನೋಡಿ ಜಯಂತನೇ ಮರುಳಾಗಿ ಹೋಗಿ ಸುಲೋಚನಲ್ಲಿ ಹೆಣ್ಣು ಕೇಳಿದ. ಆದರೆ ಆತ ಒಪ್ಪಲಿಲ್ಲ. ಮತ್ತೇನಾಯಿತು? ಮತ್ತೆ ಕಲಹವಾಗಿ ಜಯಂತ ಬಂಧನದಲ್ಲಿದ್ದಾನೆ. ಈ ವಿಚಾರ ತಿಳಿದಂತಹ ಇಂದ್ರನು ಹೋರಾಟಕ್ಕೆ ಹೋದ. ಅವರಿರುವರಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿದೆ. ಇದೇ ಸಕಾಲ ರಾತ್ರಿ ಕಾಲ ಹೋಗಿ ನಿನ್ನ ಮಾಯೆಯಿಂದ ಅಪಹರಿಸಿ ತಂದು ವಿವಾಹವಾದರೆ ನಿನಗೆ ಶುಭ ಶೋಭೆ. ಸೂಕ್ತವಾದ ಸಲಹೆಯನ್ನೇ ನೀಡಿದ್ದೀರಿ. ಹಾಗೆಯೇ ಮಾಡುತ್ತೇನೆ. ಕಾಲಜಂಗ, ಸ್ವಾಮಿ, ನಿನಗೊಂದು ಬೇಗನೆ ಮದುವೆಯಾಗಲಿ. ಆದರೆ ಮದುವೆಗೆ ನೀವು ಬರಬೇಕು. ನಾನು ಬರುತ್ತೇನೆ. ನಾರದರ ಆಜ್ಞೆಯಂತೆ ಗಂಧರ್ವ ಲೋಕಕ್ಕೆ ತೆರಳುತ್ತೇನೆ. ನೇರವಾಗಿ ಬಂದು ನಿಂತಹ ಸ್ಥಳ ಗಂಧರ್ವ ಲೋಕದ ಸುಲೋಚನ ಮಂದಿರಕ್ಕೆ. ಅತಿ ವೈಭವದ ಅರಮನೆ. ಸುತ್ತಮುತ್ತ ಭಿತ್ತಿಯಲ್ಲಿ ನವರತ್ನಗಳೇ ಕಾಣಿಸುತ್ತಾ ಇದೆ. ಒಳಗಿರುವ ನಾರಿ ವಿದ್ಯುನ್ಮತಿಯೇ ಇರಬೇಕು. ಅದಕ್ಕಾಗಿ ಸೂಕ್ಷ್ಮಾಕೃತಿಯನ್ನು ಧರಿಸಿ ಅಲ್ಲಿಗೆ ನಡೆಯುತ್ತೇನೆ. ಶಶಿವದನವೇ ಸತ್ಯ. ಇವಳ ಸೌಂದರ್ಯಕ್ಕೆ ನಾನು ಸೋತು ಹೋದೆ. ಮದುವೆಯಾದರೆ ಹೀಗೆ ಮದುವೆಯಾಗಬೇಕು. ಅದಕ್ಕಾಗಿ ತನ್ನಯ ಶಿರದೆ ಗಗನ ಮಾರ್ಗದಿ ಬಳಿಕ ವಿಳಂಬಿಸದೆ ಮಂಚ ಸಮೇತವಾಗಿ ಈಕೆಯನ್ನು ನನ್ನ ಪರಕ್ಕೆ ಕೊಂಡೊಯ್ಯುತ್ತೇನೆ. ವಿದ್ಯುನ್ಮತಿಯನ್ನು ನನ್ನ ಪರಕ್ಕೆ ತಂದಿದ್ದೇನೆ. ಆಕೆಯ ಮನಸ್ಸಿನ ಮಾತನ್ನು ಅರಬೇಕು.
ಹೆದರಬೇಡ, ನಾನು ನಿನ್ನ ಪ್ರೇಮಿ, ನಿನಗೆ ಪತಿಯಾಗಬೇಕಾದವನು ಕಾಲಜಂಗದ. ಹೆದರಬೇಡ, ನಾನು ನಿನ್ನನ್ನು ಬಲಿ ಕೊಡಲು ತರಲಿಲ್ಲ. ನಿನ್ನನ್ನು ಮದುವೆಯಾಗಿ ನಿನಗೆ ಸುಖದ ಬಾಳ್ವೆಯನ್ನು ಕೊಡುತ್ತೇನೆ. ಹೀಗೆ ನಿನ್ನ ಸುಖದ ಬಾಳ್ವೆ ಯಾರಿಗೆ ಬೇಕು? ನಿನ್ನ ಮನ ಪರಿವರ್ತನೆಯಾಗಿ ನನ್ನನ್ನು ಗಂಡ ಎನ್ನುವವರೆಗೂ ಈ ಕಾಲ ಕುಶಭೂಪನೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಬಂದಂತ ಅನೇಕ ಕುಶರು ಸಿಂಹಾಸನವೇರೆದು ಬಂದು ವಸುಧ ಬಾಲರು ಕಪ್ಪಡಿಯದು ಕುಶಲದಿ ಮಂಡಿಸುತ್ತವರನ್ನು ಹೊಸ ಹೊಸ ಉಡುಗೊರೆಗಳನ್ನಿಟ್ಟನು. ನಮೋ ರಂಗನಾಥ, ಪರಿಪಾಲಿಸಿದಂತೆ ಪರಿಪಾಲಿಸು. ವಂಶವಾರದಿಗೆ ಚಂದ್ರಮನಂತೆ ಶೋಭಿಸುವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರಮನನ್ನು ಅನುದಿನವೂ ಆರಾಧಿಸುವ ಈ ಅಯೋಧ್ಯೆಯಲ್ಲಿ ಅವರ ಮಗನಾಗಿ ಜನಿಸಿದ ನಾನೇ ಭಾಗ್ಯವಂತ. ಸಮಗ್ರ ವಿಶ್ವಕ್ಕೆ ಮಾನವೀಯತೆಯ ಉದಾತ್ತ ಗುಣಗಳನ್ನು ತೋರಿಸಿಕೊಟ್ಟಂತಹ ಪ್ರಭು ಶ್ರೀರಾಮಚಂದ್ರಮರ ಮಗನಾಗಿ ಅವರ ಆದರ್ಶದ ನೆರಳಿನಲ್ಲಿ ನಿರ್ಮಲವಾದ ಜೀವನವನ್ನು ಸಚ್ಚಾರಿತ್ರ ಭರಿತವಾದ ಆಳ್ವಿಕೆಯನ್ನು ನಡೆಸುತ್ತಿದ್ದೇನೆ. ಮುಕ್ತ ಸಂಸಾರಿಯಾಗಿ ಸೂರ್ಯವಂಶದ ಕೀರ್ತಿಯನ್ನು ಬೆಳಗಬಲ್ಲಂಥ ಇರುವರು ಗಂಡು ಮಕ್ಕಳನ್ನು ಪಡೆದವನಿದ್ದೇನೆ. ಚಿತ್ರಗೇತ ಹಾಗೂ ಚಿತ್ರವಾಹನ ವಿದ್ಯಾರ್ಜನೆಯನ್ನು ಪೂರೈಸಿ ಅರಮನೆಯನ್ನು ಸೇರಿಕೊಂಡಿದ್ದಾರೆ. ಓಲಗವನಿದ್ದಂತಹ ಸಂದರ್ಭ ಮಾಂಡಲಿಕರು, ಸಾಮಂತರು, ಪ್ರಜಾವರ್ಗದವರು ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿದ್ದಾರೆ. ಅವರನ್ನೆಲ್ಲ ಮನ್ನಿಸಿ ಅವರ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿ ಕಳುಹಿಕೊಟ್ಟ ಹಾಗಾಯಿತು. ಆದರೆ ಮೃಗಬಾಧೆಯಿಂದ ಭೀತಿಗೊಂಡಂತಹ ವನಪಾಲಕರು ಒಂದು ದೂರ ನಿಂತಿದ್ದಾರೆ. ಅವರಿಗೆ ಅಭಯವನ್ನಿತ್ತಿದ್ದೇನೆ. ಮೃಗಬೇಟೆಗೆ ನಾನೇ ಹೊರಡುತ್ತೇನೆ. ನಿಮ್ಮನ್ನು ಕಂಡು ಸಂತೋಷವಾಯಿತು. ಏನು ಬಂದಿರಿ? ತನ್ನ ಜಗತ್ತಿಗೆ ಭಕ್ತಿಯೊಳಂದು ಕೈ ಮುಗಿದನು
ನಿಜ ಜನಕ ಒಂದು ಭಿನ್ನಪ್ಪ. ಏನು ಕಂದ? ಕಾಡಿಗೆ ಬೇಟೆಗಾಗಿ ಹೊರಟವರು ನಾವು. ನಿಮ್ಮ ಆಶೀರ್ವಾದ ಒಂದು ಇದ್ದರೆ ಸಾಕು. ಈಗಲೇ ಏನು ಮೃಗಬೇಟೆ? ಹೌದು. ಬೇಡ ಮಕ್ಕಳೇ, ಯಾಕೆ? ದುಷ್ಟ ಮೃಗಗಳು ದುರುಳ ರಕ್ಕಸರು ಕೂಡಿರುವಂತಹ ಘೋರಗೊಂಡಾರಣ್ಯ, ಅದರಲ್ಲಿ ನೀವು ಸಂಚರಿಸುವುದಕ್ಕೆ ಸಾಧ್ಯವೇ? ಮೃಗಬೇಟೆ ಬೇಡ ಮಕ್ಕಳೇ. ಎದ್ದೇಳು ಕಂದ. ಗುರುಗಳಾದ ವಿಶ್ವಾಮಿತ್ರನ ಅನುಗ್ರಹವು ಪರಿಪೂರ್ಣವಾಗಿದೆ. ಅನುಗ್ರಹಕ್ಕೆ ಪಾತ್ರನಾದವನಿಗೆ ಆ ಹರನೇ ಹಾಗಾಗಿ ಅಪ್ಪ ನಮ್ಮನ್ನು ಹರಸಿ ಕಲಿಸಿ ಅಪ್ಪ. ಮಕ್ಕಳೇ, ಅಂತೂ ಹಠ ಬಿಡುವವರು ನೀವಲ್ಲ, ಸೂರ್ಯವಂಶದ ಕುಡಿಗಳಾಗಿ ಯೋಗ್ಯ ಮಾತುಗಳನ್ನೇ ಆಡಿದ್ದೀರಿ. ಸಂತೋಷದಿಂದ ನಿಮ್ಮನ್ನು ಹರಸಿ ಕಳುಹಿಸುತ್ತೇನೆ. ಶ್ರೀರಾಮನ ಶ್ರೀರಕ್ಷೆ ಸದಾ ನಿಮ್ಮ ಜೊತೆಯಲ್ಲಿರಲಿ. ಹೋಗಿ ಬನ್ನಿ. ನನ್ನ ಈ ಉತ್ಸಾಹವೇ ಈ ಆತಂಕಕ್ಕೆ ಕಾರಣವಾಯಿತೆ. ನನ್ನ ತಮ್ಮನನ್ನು ಹಾಗೂ ಪರಿವಾರವನ್ನು ಬಿಟ್ಟು ಒಂದು ಜಿಂಕೆಯನ್ನು ಅರಸುತ್ತಾ ಇತ್ತ ಕಡೆಗೆ ಬಂದೆ. ಆದರೆ ಏನು ಮಾಡೋಣ, ಆಯಾಸ ಹೆಚ್ಚಾಗುತ್ತಾ ಇದೆ. ಅದೇನದು ಕಾಣಿಸುತ್ತಾ ಇದೆ? ಸರೋವರ. ಶ್ರೀಹರಿ, ನಿನ್ನ ಕೃಪೆಯೇ ಸರಿ. ಇನ್ನು ತಡ ಮಾಡುವುದು ಸರಿಯಲ್ಲ. ಈ ಸರೋವರದಲ್ಲಿ ಕೈಕಾಲು ಮುಖವನ್ನು ತೊಳೆದು ಕುದುರೆಯನ್ನು ಇಲ್ಲಿಯೇ ಕಟ್ಟಿ ನನ್ನ ಅಡಿಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಹರಿಯ ಸ್ಮರಣೆಯನ್ನು ಮಾಡುತ್ತಾ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇನೆ. ಎಚ್ಚರವಾದಾಗ ಮುಂದೆ ಇರುತ್ತೇನೆ.
ಪೂಜೆ. ರುದ್ರಜ್ವಾಲೆ ಎಂದರೆ ನಾನೇ. ಸರಿ. ಅಣ್ಣನೊಂದಿಗೆ ನೆಮ್ಮದಿಯಾಗಿ ವಾಸವಾಗಿದ್ದೇನೆ. ಈ ಕಾಲಕ್ಕೆ ಒಬ್ಬಂಟಿಯಾಗಿ ಬೇಟೆಯಾಡಬೇಕೆನ್ನುವ ಹಾಗೆ ಅನಿಸಿಕೊಂಡಿದ್ದೇನೆ. ತಡ ಮಾಡುವುದಲ್ಲ, ಮುಂದೆ ನಡೆಯುತ್ತೇನೆ. ಬೇಟೆಯನ್ನು ಆಡುತ್ತಾ ಮುಂದಕ್ಕೆ ಬಂದ ಕಾಲಕ್ಕೆ ಆಯಾಸ ಎನ್ನುವುದು ನನ್ನ ದೇಹವನ್ನು ಆವರಿಸಿದೆ. ಸರಿ. ದೂರದಲ್ಲಿ ಕಂಡಂತಹ ಪುಷ್ಕರಣಿಯ ನೀರನ್ನು ಕುಡಿದವಳಿದ್ದೇನೆ. ಏನನ್ನು ಕಾಣುತ್ತಿದ್ದೇನೆ? ದಷ್ಟಪುಷ್ಟವಾದ ಕುದುರೆ. ಈ ಕುದುರೆ ಈ ಚದುರೆಯ ಉದರ ಪೋಷಣೆಗಾದೀತು. ನನ್ನ ಎಡದ ಕಾಲಿನಿಂದ ಹೊಟ್ಟವಳಿದ್ದೇನೆ. ಅದರ ಮಾಂಸವನ್ನು ಮೊಗೆದು ತಿಂದಿದ್ದೇನೆ. ಓ ಹೊಟ್ಟೆಯ ಹಸಿವೆ ಏನು ಕಡಿಮೆಯಾಯಿತು, ಆದರೆ ಮನಸ್ಸಿನಲ್ಲಿ ಹಸಿವೆ ಉಂಟಲ್ಲ. ನೋಡೋಣ, ನಿರೀಕ್ಷೆಯಲ್ಲೇ ಮುಂದೆ ಏನನ್ನು ಕಾಣುತ್ತಿದ್ದೇನೆ? ಅಯ್ಯಯ್ಯೋ, ಸುಂದರವಾದ ಬಾಲಕ. ಇವನನ್ನು ಕಂಡಾಕ್ಷಣ ಮನಸ್ಸಿನಲ್ಲಿ ಒಂದು ರೀತಿಯ ಹಿಗ್ಗು. ಅಯ್ಯಯ್ಯೋ, ಆ ಮನ್ಮಥನಿದ್ದಾನಲ್ಲ, ತನ್ನ ಶರಗಳನ್ನು ಪುಂಕಾಣುಪುಂಕವಾಗಿ ನನ್ನ ಮೇಲೆ ಪ್ರಯೋಗಿಸಿದ್ದಾನೆ. ಅಯ್ಯಯ್ಯೋ, ಈ ಕಾಮನ ಬಾಧೆಯನ್ನು ಸಹಿಸುವುದಕ್ಕಾಗುತ್ತಿಲ್ಲ. ಇದು ಶಮನವಾಗಬೇಕಾದರೆ ಇವಳನ್ನು ಮರೆಸುವುದೇ ಸರಿ. ಆದ್ದರಿಂದ ಮಾಯಾಶಕ್ತಿಯಿಂದ ಇವನನ್ನು ನನ್ನ ಪುರಕ್ಕೆ ಕೊಂಡೊಯ್ಯುತ್ತೇನೆ. ನೋಡಿದಿರಾ, ನನ್ನ ಮಾಯಾಶಕ್ತಿಯಿಂದ ನನ್ನಕ್ಕೆ ಪುರಕ್ಕೆ ತಂದಿರಿಸಿದ್ದೇನೆ. ಎಚ್ಚರವಾದ ಬಳಿಕ ನನ್ನ ಮನೋವಾಂಛೆಯನ್ನು ತಿಳಿಸುತ್ತೇನೆ. ಅಲ್ಲಿಯವರೆಗೆ ಸೆರೆಮನೆಯಲ್ಲಿ ಇರಿಸುತ್ತೇನೆ. ಅನಿತರೋ ಏನಾಗುತ್ತಾ ಇದೆ? ಕೃಷ್ಣನ ಕಾಳಚಂಗ ನನ್ನನ್ನು ಅಪಹರಿಸಿ ಅದೆಷ್ಟೋ ಸಮಯಗಳಾಯಿತು. ಹಾಗಾದ್ರೆ ನನ್ನನ್ನು ಕಾಪಾಡುವವರು ಯಾರೂ ಇಲ್ಲವೇ? ಹೊರೆಯ ನೇತ್ರಗಳೆರಡು ಮತ್ತ ಸಿರಿಯ ವಾಸ ವಾಣಿ ವರನ ಜನ್ಮಸ್ಥಾನ ಸರಸಿಯುಳಿರುವ ಪಂಕಜವು ಮೆರೆದಪವು ಪಂಚಕವು ಧರಿರಲಿ ಬರಿದೆ ಕಮಲಗಿಳೆಂಬ ಬೆಸರಲಿ ಪರಮ ಸುಂದರವದ ಮುಖ ಪಂಕಜಗಿ ಸರಿಗಲವೇ ಎಂಥ ಚಂದನು ಇವನ
ಏನಾಶ್ಚರ್ಯವಿದು, ನಾನಿರುವಂತಹ ಕಾರಾಗೃಹಕ್ಕೆ ಆ ದುರುಳೆ ಈ ಸುಂದರ ಪುರುಷನನ್ನು ಕರೆಸಿ ಹೋದಳಲ್ಲವೇ? ಹರಿಯ ಕಣ್ಣುಗಳು ಕಮಲ, ಲಕ್ಷ್ಮಿ ವಾಸಸ್ಥಳ ಕಮಲ, ಬ್ರಹ್ಮನ ಜನ್ಮಸ್ಥಳವೇ ಕಮಲ, ಇನ್ನು ಆ ಸರಸಿಯಲ್ಲಿರುವ ಕಮಲ ಇದು ಶ್ರೇಷ್ಠ ಎಂದು ಕೇಳಿದ್ದೆ. ಆದರೆ ಇವನ ಕಮಲಗಳಿಗಿಂತ ಶ್ರೇಷ್ಠವಾದುದು ಇನ್ನೊಂದಿಲ್ಲ. ಈ ಮುತ್ತು ಮುಖವನ್ನು ಕಂಡಾಗ ಮರೆಸಬೇಕೆಂಬ ಮನಸ್ಸಿನಲ್ಲಿ ಆಸೆ ಮೂಡುತ್ತಾ ಇದೆಯಲ್ಲ, ಏನು ಮಾಡೋದು? ಹಾ 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 ಗಾಳಿ ಹಾಕಿ ಎಬ್ಬಿಸುವುದೇ? ಆಹಾ ಬೇಡ, ಒಂದು ನನ್ನ ಗಲ್ಲಕ್ಕೆ ನನ್ನ ಗಲ್ಲವನ್ನಿಟ್ಟು ಒಂದು ಮುದ್ದನ್ನು ಕೊಟ್ಟು ಹಾಗೆಯೇ ಆರಂಭಿಸುತ್ತೇನೆ. ಸೌಂದರ್ಯವನ್ನು ಸೋಲಿಸುವಂತಹ ರೂಪ ನಿನ್ನದು. ಹೌದೇ? ಎಲ್ಲ ಅಯ್ಯೋ ದೇವರೇ, ನನ್ನನ್ನು ಏಕೆ ಕರೆತಂದೆ? ನಿನ್ನ ಉದ್ದೇಶವೇನು? ನಿನ್ನ ಪರಿಚಯವನ್ನು ಹೇಳು ನನ್ನ ಮುಂದೆ. ಓ ಚಂದಿರಾಸ್ಯ ಕೇಳು ನೀನು, ಅಲ್ಲ, ನನ್ನ ಹೆಸರು ವಿದ್ಯುನ್ಮತಿ ಎಂಬುದಾಗಿ. ಓಹೋ, ದುಷ್ಟನಾದ ಕಾಳಜಂಗನನ್ನು ಅಪಹರಿಸಿ ತಂದಿರಿಸಿದ್ದಾನೆ. ಕಾಳಜಂಗ? ಹೌದು. ಆ ಕಾಳಜಂಗ ಯಾರು? ಮೂಲಕಾಸುರನ ಮಗ. ಸರಿ. ಈ ವಿದ್ಯಾದ್ರಿ ಅವರ ವಾಸಸ್ಥಳ. ಓಹೋ, ನನ್ನನ್ನು ಮೋಹಿಸಿ ವಿವಾಹವಾಗುವುದಕ್ಕಾಗಿ ಇಲ್ಲಿ ಸೆರೆಯಲ್ಲಿರಿಸಿದ್ದಾನೆ. ಹಾಗಾದ್ರೆ ನನ್ನನ್ನು ಆತನೇ ತಂದೆ ನಿಮ್ಮನ್ನು ಅವನಲ್ಲ, ಮತ್ತೆ ಅವನ ತಂಗಿ ತತ್ವಜ್ವಾಲೆ. ಓಹೋ, ಬಹುಶಃ ನಿಮ್ಮನ್ನು ಕಂಡು ಮೋಹಿತಳಾಗಿದ್ದಾಳೆ. ಅಬಲಾಮಣಿ,
ನೀನು ಚಿಂತಿಸಬೇಡ. ಅರೆ ಕ್ಷಣದಲ್ಲಿ ಅವರಿರುವರನ್ನು ಕಟ್ಟಿಸುತ್ತೇನೆ. ತಡೆಯಿರಿ. ರಾತ್ರಿಂಚಲರು. ಓಹೋ, ದಿಶೆಯಲ್ಲಿ ಅವರಿಗೆ ಶಕ್ತಿ ಹೆಚ್ಚು. ಸರಿ, ಈಗ ಸಲ್ಲದು. ಮತ್ತೆ ಒಂದು ಪ್ರಶ್ನೆ ಇತ್ತು. ಏನು? ನಿಮ್ಮ ಪರಿಚಯ ಮಾಡಲಿಲ್ಲ. ನನ್ನ ಪರಿಚಯ? ಶ್ರೀರಾಮಚಂದ್ರನ ಮಗ ಕುಶಭೂಪ, ಆತನ ಮಗನೇ ನಾನು. ಚಿತ್ರಕೇತ ಎಂಬುದು ನನ್ನ ಹೆಸರು. ಬೇಟೆಗಾಗಿ ಕಾಡಿಗೆ ಬಂದೆ. ಆಯಾಸಗೊಂಡು ಮರದ ಅಡಿಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೆ. ಎಚ್ಚರವಾದಾಗ ಕಂಡದ್ದು ನಿನ್ನನ್ನು. ಸ್ವಾಮಿ, ಒಂದು ಭಿನ್ನಪ್ಪ. ಏನು? ಆಪತ್ತಿನಲ್ಲಿ ದೊರೆತ ಸಂಪತ್ತಿನಾಗಿದ್ದೀರಿ ನೀವು ಎನಗೆ. ನಿಮ್ಮ ಸಾಮೀಪ್ಯದಲ್ಲಿ ನನ್ನ ನೋವನ್ನು ಮರೆಸುವಂತಹ ಪ್ರಯತ್ನವನ್ನ ನಾನು ಮಾಡುತ್ತಾ ಇದ್ದೇನೆ. ಸರಿ, ಒಂದೇ ಒಂದು ಭಿನ್ನಪ್ಪ. ಏನು? ನನ್ನನ್ನು ವರಿಸಬಹುದು. ಎಂತಹ ಮಾತನ್ನು ಆಡುತ್ತಾ ಇದ್ದೆ. ಯಾಕೆ? ಏಕಪತ್ನಿ ವ್ರತಸ್ಥನಾದಂತಹ ಶ್ರೀರಾಮಚಂದ್ರನ ನನಗೆ ಆದರ್ಶ. ಹಾಗಿರುವಾಗ ಪರ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವವನು ನಾನಲ್ಲ. ಚದುರೆ, ನಿನ್ನ ಆಸೆಯನ್ನೆಲ್ಲ ಬಿಟ್ಟು ಬಿಡು. ಹಾಗಿಲ್ಲ, ನಾನು ಅವಿವಾಹಿತೆ. ಸರಿ, ಇನ್ನೊಬ್ಬರನ್ನು ಕನಸಿನಲ್ಲಿಯೂ ಎಣಿಸಿದವಳಲ್ಲ. ಓಹೋ, ನೀವು ನನ್ನನ್ನು ತ್ಯಜಿಸಿದಿರಿ ಎಂದಾದರೆ ಇದು ನಿಮ್ಮ ಕಾಲ ಬುಡದಲ್ಲಿಯೇ ಕೊರಳಿಗೆ ಉರುಳನ್ನಾಗಿಸಿ ಇಲ್ಲೇ ಹುಡುಗಿಯನ್ನು ಕಾರ್ಯಕ್ರಮದಲ್ಲಿ ಇರಿಸಿದ್ದೇನೆ. ವಿವಾಹಕ್ಕೆ ಮುಹೂರ್ತವನ್ನು ನೋಡುವುದಕ್ಕೆ ಪುರೋಹಿತರನ್ನು ಹೇಳಿಕೊಂಡಿದ್ದೇನೆ. ಎಲ್ಲಿದ್ದಾರೆ ಪುರೋಹಿತರು? ಮಹಾಕಾಳಿ ಭದ್ರಕಾಳಿ ಪುರೋಹಿತರೇ, ಭಕ್ತಿಯಿಂದ ಶಿರಬಾಗಿ ವಂದಿಸಿಕೊಂಡಿದ್ದೇನೆ. ಬಿದ್ದವನ್ನು ಎದ್ದೇಳು ಕರೆಸಿದ ಕಾರಣ ವಿವಾಹವಾಗುವ ಹುಡುಗಿಯನ್ನು ಕಾರಾಗೃಹದಲ್ಲಿ ಇರಿಸಿದ್ದೇನೆ. ಸೂಕ್ತವಾದ ಮುಹೂರ್ತವನ್ನು ನೋಡಿ ಹೇಳಬೇಕು ಸ್ವಾಮಿ. ಅಷ್ಟೇ ತಾನೇ? ಪಂಚಾಂಗ ಕೈಯಲ್ಲೇ ಇದೆ. ಧಡಿಗೆ ಖಡನೆಲ್ಲೋ ಬಿಡಿಸಿ ಪಂಚಾಂಗದಲ್ಲಿ ಮಡಿಸಿ ಕೈ ಬೆರಳುಗಳ ಬಡಿಸಿ ಕೈ ಬೆರಳುಗಳ ತಡೆಸಿ ಗುರುವರನು. ಏನಾಯಿತು ಸ್ವಾಮಿ? ಅಂದಾಗೆ ನಿನ್ನ ನಕ್ಷತ್ರ ಯಾವುದು? ಮೂಲ ನಕ್ಷತ್ರ. ಓ, ನೀನು ಮೂಲಾಕಾಸುರನ ಮಗನಲ್ಲವೇ? ಹೌದು ಸ್ವಾಮಿ. ಆದರೆ ನಿನ್ನ ಜಾತಕದಲ್ಲಿ ದೋಷ ಉಂಟಲ್ಲ? ಏನು ಸ್ವಾಮಿ ಅದು? ಚೋರ ಪಂಚಕ ದೋಷ. ಆ ದೋಷಕ್ಕೆ ಪರಿಹಾರ ಇಲ್ಲವೇ ಸ್ವಾಮಿ? ಪರಿಹಾರ ಉಂಟಪ್ಪ. ಏನು ಸ್ವಾಮಿ ಅದು? ಅಪಾರ್ಥಕವಾಗಿ ಒಂದು ಯಜ್ಞವನ್ನು ಮಾಡಬೇಕು. ಆ ಯಜ್ಞಕ್ಕೆ ನಾನೇನು ಮಾಡಬೇಕು ನಾನು ಸ್ವಾಮಿ? ಹೇಳಿದಾಗೆ ಮಾಡಬೇಕು. ಆಯ್ತು ಸ್ವಾಮಿ. ಸೊಳ್ಳೆಗಳು 21
ಆಗುತ್ತದೆ. ಆಯ್ತು ಸ್ವಾಮಿ, ಆಮೇಲೆ ಏನು ಬೇಕು? ಕುರಿ, ನರಿ, ನಾಯಿ, ಕತ್ತೆ, ಕುದುರೆ ಇವುಗಳ ರಕ್ತಗಳು 100 ಕೊಡಪನ ಬೇಕಾಗುತ್ತದೆ. ಆಯ್ತು ಸ್ವಾಮಿ, ವ್ಯವಸ್ಥೆ ಮಾಡುತ್ತೇನೆ. ಅಷ್ಟು ಮಾಡ್ತೀಯಲ್ಲ? ಅದೆಲ್ಲಿಂದ ಸ್ವಾಮಿ ನಾನು ತರುವುದು? ತರಲೇಬೇಕು, ಇಲ್ಲ ನಿನ್ನ ಮದುವೆ ಆಗಲ್ಲ. ಆಯ್ತು ಸ್ವಾಮಿ, ತರುತ್ತೇನೆ. ಹಾಗಿದ್ರೆ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೋ. ಕಪ್ಪು ಬೆಕ್ಕಿನ ಕೆಂಪು ರಕ್ತದಲ್ಲಿ ನೀನು 100 ಕೊಡಪನ ಸ್ನಾನ ಮಾಡಬೇಕು. ನೀವೇ ಮಾಡಿ ಸ್ವಾಮಿ. ನಾನೇ ಮದುವೆ ಆಗ್ತೇನೆ. ಬೇಡ ಸ್ವಾಮಿ, ಬೇಡ ಸ್ವಾಮಿ, ಅದರ ವ್ಯವಸ್ಥೆಯು ನಾನು ಮಾಡುತ್ತೇನೆ. ಹಾಗೆ ಬಾದಾರಿಗೆ ಅಪಾರ್ಥಕವಾಗಿ ನಡೆಯುವ ಯಜ್ಞದಲ್ಲಿ 4 ಕುಲೆಗಳು ಬೇಕು. ಅದೆಲ್ಲಿಂದ ಸ್ವಾಮಿ? ಕುಲೆಗಳು ನನ್ನ ಹತ್ರ ಉಂಟಲ್ಲ. ಅಕುಲೆ, ಕುಲೆ, ವಿಕುಲೆ, ಜೋಕುಲೆ. ಈ 4 ಕುಲೆಗಳನ್ನು ಯಜ್ಞದ ಸುತ್ತ ನಿಲ್ಲಿಸಬೇಕು. ಆಯ್ತು ಸ್ವಾಮಿ. ಏ ಅಲಜಂಗ, ಬಾ. ಏನು ಸ್ವಾಮಿ? ಯಜ್ಞಕ್ಕೊಂದು ಗಂಡಸರ ಬೇಕಲ್ಲ. ಏನು ಹೇಳುತ್ತಿದ್ದೀರಿ? ಗಂಧದ ಸರ ಮಾರ. ಆಯ್ತು ಸ್ವಾಮಿ, ಅದನ್ನು ತರುತ್ತೇನೆ. ಇಷ್ಟನ್ನು ಸಿದ್ಧಪಡಿಸು, ನಿನ್ನ ಮದುವೆ ಶೀಘ್ರದಲ್ಲೇ ಆಗುವುದು. ಶೀಘ್ರ ಕಲ್ಯಾಣ ಪ್ರಾಪ್ತಿ. ಮೋಯೆ ಮೋಯೆ ಪುರೋಹಿತರು ಹೇಳಿದಾಗೆ ಎಲ್ಲ ವ್ಯವಸ್ಥೆಯನ್ನು ನಾನು ಹೊರಳಿ ಹಂಬಲಿದೆ ಶಿವ ಶಿವ ಎಂಬುದು ತಾತನು ಅವರದುಳಿದ ನೀನು ಶಿವ ಶಿವ. ಶಿವನೇ, ಎಂತಹ ದುಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಮಾಯಾವಿಯಾದ ಕಾಲಜಂಗನೊಡನೆ ಹೋರಾಡಿ ನಮ್ಮವರೆಲ್ಲ ಧರಾಶಾಯಿಗಳಾಗಿದ್ದಾರೆ. ಸದಾ ಕ್ಷಾತ್ರ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ನನ್ನ ತಮ್ಮನವ ಇಂದು ನಿಸ್ತೇಜನಾಗಿ ಧರೆಗೊರಗಿದ್ದಾನೆ. ಮತ್ತೊಂದೆಡೆಯಲ್ಲಿ ನನ್ನ ಕಂದಮ್ಮ ಚಿತ್ರವಾಹನ ಪ್ರಜ್ಞಾಹೀನನಾಗಿ ಬಂದಿದ್ದಾನೆ. ನಮ್ಮವರ ಈ ಸ್ಥಿತಿಯನ್ನು ಕಂಡು ಹೇಗೆ ಸಹಿಸಲಿ ಸ್ವಾಮಿ, ಹೇಗೆ ಸಹಿಸಲಿ? ನನ್ನ ಮಗನನ್ನು ಬಿಡಿಸಿಕೊಳ್ಳಲಾಗದೆ ಸರ್ವಸ್ವವನ್ನು ಕಳೆದುಕೊಂಡು ಈ ನಿರರ್ಥಕ ಬದುಕನ್ನು ಬದುಕುವುದಕ್ಕಿಂತ ಕಾಲನ ಆಲಯವನ್ನು ಸೇರುವುದೇ ಒಳಿತು, ಕಾಲನ ಆಲಯವನ್ನೇ ಸೇರಿದೇ ಒಳಿತು. ಛೇ, ಒಂದರೆ ಕ್ಷಣ ವಿಚಲಿತನಾಗಿ ಹೋದೆ. ಇದಕ್ಕೆ ಪರಿಹಾರವನ್ನು ನಾರದರೇ ಸೂಚಿಸಿದ್ದಾರಲ್ಲ. ವಿಂಧ್ಯಾದ್ರಿಯ ಶಿಖರದಲ್ಲಿರುವ ದೇವಿ ಗುಡಿಯಲ್ಲಿ ಚಿನ್ನದ ಬೊಂಬೆಯೊಂದಿದೆಯಂತೆ. ಅದರಲ್ಲಿ ರಾಕ್ಷಸನ ಪ್ರಾಣ ನಿಕ್ಷೇಪಗೊಂಡಿದೆಯಂತೆ. ದೇವಿಯನ್ನು ಒಲಿಸಿಕೊಂಡು ಆ ಬೊಂಬೆಯನ್ನು ಪಡೆದೆ ಅಂತಾದರೆ ಹಣನನ್ನು ವಧಿಸುವುದಕ್ಕೆ ಸಾಧ್ಯ. ತಡ ಮಾಡುವುದಲ್ಲ, ದೇವಿ ಗುಡಿಯನ್ನು ನನ್ನ ಪರಿಯನ್ನು ನೀನು ಅರಿವಿ. ಭೂಮಿಯೇ ಪಾತಾಳಕ್ಕೆ ಬೀಳಲಿ, ಗಗನವೇ ಧರೆಗೆ ಕುಸಿಯಲಿ, ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡಲಾರೆ. ನನ್ನ ಹಾರವಾಗುತ್ತೆ ಎಚ್ಚರ. ಅಧಿಕವಾಗಿದೆ. ಹರಬಲದಿಂದ ಕೊಬ್ಬಿ ಮೆರೆಯುತ್ತಿದ್ದೀಯ. ಇದೋ ನೋಡು, ನಿನ್ನ ಪ್ರಾಣ ಒಡಕವಾಗಿರುವಂತಹ ಬೊಂಬೆಯು ನನ್ನ ಸ್ವಾಧೀನವಾಗಿದೆ. ಬದುಕುವ ಆಸೆ ಇದ್ದರೆ ಶರಣಾಗು, ಇಲ್ಲ ನಿನ್ನ ಶಿರ ನಿನ್ನ ಕೈಗಳನ್ನು, ನಿನ್ನ ಕಾಲುಗಳನ್ನು, ನಿನ್ನ ದೇಹವನ್ನೇ ಅಂತೂ ಪ್ರಕರಣವು ಸುಖಾಂತ್ಯಗೊಂಡಿದೆ. ದುರುಳನ ಸೆರೆಯಲ್ಲಿದ್ದ ನಿಮ್ಮನ್ನು ದೇವಿಯ ಅನುಗ್ರಹದಿಂದ ಬಿಡಿಸಿಕೊಂಡದ್ದಾಗಿದೆ. ಮಗು ಚಿತ್ರಕೇತ, ನೋಡಿದೆಯಾ? ಇದನ್ನೇ ಋಣಾನುಬಂಧ ಎನ್ನುವುದು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಂತ ಈ ವಿದ್ಯುನ್ಮತಿ
ದುರುಳನ ಅಪಹರಣ ದೇವದಿಂದಾಗಿ ನಿಮ್ಮಿಬ್ಬರಲ್ಲಿ ಪ್ರೇಮಾಕುರವಾಯಿತು. ಖಂಡಿತ. ಮಾತ್ರವಲ್ಲ, ಹೆಣ್ಣಿನ ಇಚ್ಛೆಗೆ ವಿರುದ್ಧವಾಗಿ ಈಕೆಯನ್ನು ಅಪಹರಿಸಿದ ಕಾರಣ ಆ ಕಾಲಜಂಗನ ಅಂತ್ಯವೂ ಆಯಿತು. ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯು ಪೂಜಿಸಲ್ಪಡುತ್ತಾಳೋ ಅಲ್ಲಿ ಸಮಸ್ತ ದೇವತೆಗಳು ನೆಲೆಸಿರುತ್ತಾರೆ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ರೂಪೇಶು ಲಕ್ಷ್ಮಿ, ಸಮಯ ಧರಿತ್ರಿ. ಹೀಗೆ ನಾನಾ ರೂಪದಲ್ಲಿ ತನ್ನ ಸಂಸಾರವನ್ನು ಸಮಷ್ಟಿಯನ್ನು ಪೋಷಿಸಿ ಪಾಲಿಸಬಲ್ಲ ಶಕ್ತಿ ಸ್ವರೂಪಿಣಿಯು ಪ್ರತಿಯೊಂದು ಮನೆಯಲ್ಲೂ ನೆಲೆಸಿದ್ದಾಳೆ. ಯಾರು ಅಂತಹ ಸ್ತ್ರೀಯನ್ನು ಗೌರವ ಭಾವದಿಂದ ಕಾಣುತ್ತಾರೋ ಅವರು ಉನ್ನತಿಯ ಹಾದಿಯನ್ನು ಹಿಡಿಯುತ್ತಾರೆ. ಯಾರು ಆಕೆಯನ್ನು ತಿರಸ್ಕಾರ ಭಾವದಿಂದ ಕಾಣುತ್ತಾರೋ ಅವರು ಅವನತಿಯ ಹಾದಿಯನ್ನು ಹಿಡಿಯುತ್ತಾರೆ ಎನ್ನುವ ನೀತಿ ಸಂದೇಶವನ್ನು ಈ ಕಥೆಯ ಮೂಲಕ ತಿಳಿದುಕೊಳ್ಳುವ ಹಾಗಾಯಿತು. ಸತ್ಯ. ಅಯೋಧ್ಯೆಯನ್ನು ಸೇರಿ ನಿಮ್ಮಿಬ್ಬರ ವಿವಾಹವನ್ನು ವಿಜೃಂಭಣೆಯಿಂದ ಯಕ್ಷಬಿಂದು ಹವ್ಯಾಸಿ ತಂಡ ಉಜಿರೆ ಇವರು ನಡೆಸಿಕೊಟ್ಟಂತಹ ಪ್ರಸಂಗ ವಿದ್ಯುನ್ಮತಿ ಕಲ್ಯಾಣ. ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. ಪ್ರಕಾಶ್ ಮಲ್ಲಿ ಕೆಲ್ರಾಯಿ ಪ್ರತಿಷ್ಠಾನದ ಪೋಷಕರು ಹಾಗೂ ಹಿತಚಿಂತಕರು ಅವರು ವೇದಿಕೆಗೆ ಬಂದು ತಂಡದ ಸದಸ್ಯರೆಲ್ಲರಿಗೂ ಪ್ರೋತ್ಸಾಹಧನ ಹಾಗೂ ಪ್ರಮಾಣ ಪತ್ರವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತಂಡದ ಪಾತ್ರ ಪರಿಚಯ ಹೀಗಿದೆ. ಜಯಂತ ಶ್ರೀಶನಾರಾಯಣ, ವಿದ್ಯುನ್ಮತಿ ಸ್ವಾತಿ ಎಂ, ಸುಲೋಚನಾ ಜಿ ಸುಬ್ರಹ್ಮಣ್ಯ, ಕಾಲಜಂಗ ಜಿ ವಿ ವಿಜೇತ್, ಭೃತ್ರಜ್ವಾಲೆ ಸೌರವ್ ಶೆಟ್ಟಿ, ನಾರದ ಸಾಕ್ಷಿ ಎಂ ಕೆ, ಕುಶಭೂಪ ಸುಹಾಸ್ ಕುಮಾರ್ ಎಸ್, ಚಿತ್ರಕೇತ ಶ್ರೇಯಾ ಎ, ಚಿತ್ರವಾಹನ ಮಿಥುನ್ ರಾಜ್, ಮೇಧೋಹೂತ ಉದಿತ್ ಯುವಿ. ತಂಡದ ನಿರ್ದೇಶನವನ್ನು ಮಾಡಿದವರು ಅರುಣ್ ಕುಮಾರ್ ಧರ್ಮಸ್ಥಳ. ತೆರೆಯಲ್ಲಿ ಸಹಕರಿಸಿದವರು ಮೋನಿಶಾ ಹಾಗೂ ಸೌಜನ್ಯ. ತಂಡದ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳು.